ಶಿರೂರು ಭೂಕುಸಿತ ಸ್ಥಳದಲ್ಲಿ ಮತ್ತೆ ಈಗ ಕಾರ್ಯಾಚರಣೆಗೊಂಡಿದೆ. ನಾಪತ್ತೆಯಾಗಿರುವಂತಹ ಮೋರಿಗಾಗಿ ಮತ್ತೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ನಾಳೆ ಶಿರೂರಿಗೆ ಸಾಗಲಿವೆ ಬೃಹತ್ ಗಾತ್ರದ ಯಂತ್ರಗಳು. ಕಾರವಾರ ಬಂದರಿಗೆ ಬಾರ್ಜ್ ಹಾಗೆ ಡ್ರೇಜಿಂಗ್ ಯಂತ್ರ ಆಗಮನ ಆಗ್ತಾ ಇದೆ. ನಾಪತ್ತೆಯಾದಂತ ಟ್ರಕ್ ಪತ್ತೆಗಾಗಿ ಮತ್ತೆ ಈಗ ಕಾರ್ಯಾಚರಣೆಯನ್ನ ಶುರು ಮಾಡಲಾಗ್ತಾ ಇದೆ. ಶಿರೂರು ಈ ಘಟನೆಯಲ್ಲಿ ನಾಪತ್ತೆಯಾಗಿರುವಂತಹ 3 ಜನ ಅವರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶೋಧ ಕಾರ್ಯವನ್ನ ನಡೆಸಲಾಯಿತು. ಕೊನೆ ಕೂಡ ಸಿಕ್ಲಿಲ್ಲ. ಈಗ ಬೃಹತ್ ಗಾತ್ರದ ಯಂತ್ರಗಳನ್ನ ಈಗ ತಗೊಂಡು ಬಂದು ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಗಂಗಾವಳಿ ನದಿಯಲ್ಲಿ ಸೇರಿರುವಂತಹ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣು, ಈ ಮಣ್ಣು ಕಲ್ಲು ಇದರ ನಡುವೆ ಸಿಕ್ಕಿರುವಂತಹ ಇವರನ್ನ ಶೋಧ ಕಾರ್ಯ ನಡೆಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಈಗ ನಡೆಸಲಾಗ್ತಾ ಇದೆ. ಶಿರೂರಿನಲ್ಲಿ ಭೂಕುಸಿತ ಘಟನೆ ನಡೆದು 2 ತಿಂಗಳುಗಳು ಕಳೆದಿದೆ. ಈಗಾಗಲೇ ನಾಪತ್ತೆಯಾದ ಇನ್ನು 3 ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಆರಂಭವಾಗಿಸುವುದು ಸವಾಲಿನ ಕೆಲಸ ಆಗಿತ್ತು. ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಡಳಿತ ಈಗಾಗಲೇ ಮೌಂಟೆಡ್ ಅಂದರೆ ಬಾರ್ಜ್ ಮತ್ತು ಡ್ರೆಡ್ಜಿಂಗ್ ಯಂತ್ರಗಳನ್ನು ತರಿಸುವುದರ ಮೂಲಕ ಕಾರ್ಯಾಚರಣೆನ ಮತ್ತೆ ಆರಂಭಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಕಾರವಾರ ಬಂದರಿಗೆ ಈಗಾಗಲೇ ಬಾರ್ಜ್ ಮತ್ತು ಡ್ರೆಡ್ಜಿಂಗ್ ಯಂತ್ರಗಳು ಕೂಡ ಆಗಮಿಸಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಇದು ಮಹಾರಾಷ್ಟ್ರದಿಂದ ಈಗಾಗಲೇ ಕಾರವಾರ ಬಂದರವನ್ನು ಇವತ್ತು ಸೇರಿದೆ. ಈಗಾಗಲೇ ಅಭಿಷೇನಿಯ ಓಸಿನ್ ಸರ್ವಿಸ್ನವರು ಹೈರ್ ಮಾಡಿಕೊಂಡು ಈ ಯಂತ್ರವನ್ನು ಕಾರವಾರಕ್ಕೆ ಕರೆತಂದಿದ್ದಾರೆ. ಸುಮಾರು 80 ರಿಂದ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾರ್ಯಾಚರಣೆಗಾಗಿ ಖರ್ಚು ಮಾಡಲಾಗ್ತದೆ. ಜುಲೈ 16ರಂದು ಸಂಭವಿಸಿದ ದುರ್ಘಟನೆಯಲ್ಲಿ 11 ಜನ ನಾಪತ್ತೆಯಾಗಿದ್ದರು. 8 ಜನರು ಮೃತದೇಹಗಳು ಪತ್ತೆಯಾಗಿದೆ. ಇನ್ನು 3 ಅಂದರೆ ಕೇರಳ ಮೂಲದ ಅರ್ಜುನ್ ಆಗಿರ್ಬೋದು, ಜಗನ್ನಾಥ್ ನಾಯ್ಕ್ ಶಿರೂರಿನ ಗಂಗೆಕೊಳ್ಳದ ಲೋಕೇಶ್ ಅವರ ಮೃತದೇಹಕ್ಕಾಗಿ ಆ ಪತ್ತೆ ಕಾರ್ಯವನ್ನು ಈಗಾಗಲೇ ಮಾಡಬೇಕಾಗಿರುವಂಥದ್ದು. ಈ ಒಂದು ಯಂತ್ರಗಳ ಮೂಲಕ ಅಂದರೆ ಬಾರ್ಜ್ ಮತ್ತು ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ಈ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ನೋಡ್ತಾ ಇರ್ಬೋದು. ಈ ಯಂತ್ರದ ವಿಶೇಷತೆ ಅಂತ ಹೇಳಿದ್ರೆ ಈ ಗಂಗಾವಳಿ ನದಿಯಲ್ಲಿ ತುಂಬಿರುವಂಥ ಕಲ್ಲು ಮಣ್ಣುಗಳನ್ನು ಎತ್ತುವ ಒಂದು ಕೆಲಸ ಕೂಡ ಆಗಬೇಕಾಗಿರುವಂಥದ್ದು ನೋಡ್ತಾ ಇರ್ಬೋದು. ಇದರಲ್ಲಿ ಈ ಒಂದು ಡ್ರೆಡ್ಜಿಂಗ್ ಯಂತ್ರಗಳ ಮೇಲೆ ಕ್ರೇನ್ ಕೂಡ ಇರುವಂಥದ್ದು ನೋಡ್ತಾ ಇರ್ಬೋದು. ಮತ್ತು 2 ಉದ್ದನೆ ಕಾಲುಗಳು, ಇದಕ್ಕೆ ಸ್ಪಡ್ ಅಂತ ಹೇಳ್ತಾರೆ. ಈ ಒಂದು ಸ್ಪಡ್ಡನ್ನು ಅಳವಡಿಸುವ ಕೆಲಸಗಳು ಆಗಬೇಕು. ಗಂಗಾವಳಿ ನದಿಗೆ ಈ ಒಂದು ಯಂತ್ರಗಳನ್ನು ತೆಗೆದುಕೊಂಡು ಹೋದ ಮೇಲೆ ಅಲ್ಲಿ ಈ ಒಂದು ಸ್ಪಡ್ಡನ್ನು 2 ಉದ್ದವಾದ ಸ್ಪಡ್ಡನ್ನು ಇದ್ರಾಗೆ ಜೋಡಿಸಿ, ಅಂದರೆ ಈಗಾಗಲೇ ಕಾರವಾರ ಬಂದರಿನಿಂದ ಗಂಗಾವಳಿ ನದಿ ತಲುಪಬೇಕಂತೇಳಿ 2 ಸೇತುವೆಗಳನ್ನು ದಾಟಬೇಕು. ಬಹಳ ಪ್ರಮುಖವಾಗಿ ಕೊಂಕಣ ರೈಲ್ವೆಯ ಒಂದು ಸೇತುವೆ ಆಗಿರ್ಬೋದು. ಕಾರ್ಯಾಚರಣೆ ಬಳಿಕ ಏನೆಲ್ಲ ಬೆಳವಣಿಗೆಗಳ ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರೋಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರು ಭೂಕುಸಿತ ಸ್ಥಳದಲ್ಲಿ ಮತ್ತೆ ಈಗ ಕಾರ್ಯಾಚರಣೆಗೊಂಡಿದೆ. ನಾಪತ್ತೆಯಾಗಿರುವಂತಹ ಮೋರಿಗಾಗಿ ಮತ್ತೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ನಾಳೆ ಶಿರೂರಿಗೆ ಸಾಗಲಿವೆ ಬೃಹತ್ ಗಾತ್ರದ ಯಂತ್ರಗಳು. ಕಾರವಾರ ಬಂದರಿಗೆ ಬಾರ್ಜ್ ಹಾಗೆ ಡ್ರೇಜಿಂಗ್ ಯಂತ್ರ ಆಗಮನ ಆಗ್ತಾ ಇದೆ. ನಾಪತ್ತೆಯಾದಂತ ಟ್ರಕ್ ಪತ್ತೆಗಾಗಿ ಮತ್ತೆ ಈಗ ಕಾರ್ಯಾಚರಣೆಯನ್ನ ಶುರು ಮಾಡಲಾಗ್ತಾ ಇದೆ. ಶಿರೂರು ಈ ಘಟನೆಯಲ್ಲಿ ನಾಪತ್ತೆಯಾಗಿರುವಂತಹ 3 ಜನ ಅವರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಶೋಧ ಕಾರ್ಯವನ್ನ ನಡೆಸಲಾಯಿತು. ಕೊನೆ ಕೂಡ ಸಿಕ್ಲಿಲ್ಲ. ಈಗ ಬೃಹತ್ ಗಾತ್ರದ ಯಂತ್ರಗಳನ್ನ ಈಗ ತಗೊಂಡು ಬಂದು ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಗಂಗಾವಳಿ ನದಿಯಲ್ಲಿ ಸೇರಿರುವಂತಹ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣು, ಈ ಮಣ್ಣು ಕಲ್ಲು ಇದರ ನಡುವೆ ಸಿಕ್ಕಿರುವಂತಹ ಇವರನ್ನ ಶೋಧ ಕಾರ್ಯ ನಡೆಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಈಗ ನಡೆಸಲಾಗ್ತಾ ಇದೆ. ಶಿರೂರಿನಲ್ಲಿ ಭೂಕುಸಿತ ಘಟನೆ ನಡೆದು 2 ತಿಂಗಳುಗಳು ಕಳೆದಿದೆ. ಈಗಾಗಲೇ ನಾಪತ್ತೆಯಾದ ಇನ್ನು 3 ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಆರಂಭವಾಗಿಸುವುದು ಸವಾಲಿನ ಕೆಲಸ ಆಗಿತ್ತು. ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಡಳಿತ ಈಗಾಗಲೇ ಮೌಂಟೆಡ್ ಅಂದರೆ ಬಾರ್ಜ್ ಮತ್ತು ಡ್ರೆಡ್ಜಿಂಗ್ ಯಂತ್ರಗಳನ್ನು ತರಿಸುವುದರ ಮೂಲಕ ಕಾರ್ಯಾಚರಣೆನ ಮತ್ತೆ ಆರಂಭಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಕಾರವಾರ ಬಂದರಿಗೆ ಈಗಾಗಲೇ ಬಾರ್ಜ್ ಮತ್ತು ಡ್ರೆಡ್ಜಿಂಗ್ ಯಂತ್ರಗಳು ಕೂಡ ಆಗಮಿಸಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಇದು ಮಹಾರಾಷ್ಟ್ರದಿಂದ ಈಗಾಗಲೇ ಕಾರವಾರ ಬಂದರವನ್ನು ಇವತ್ತು ಸೇರಿದೆ. ಈಗಾಗಲೇ ಅಭಿಷೇನಿಯ ಓಸಿನ್ ಸರ್ವಿಸ್ನವರು ಹೈರ್ ಮಾಡಿಕೊಂಡು ಈ ಯಂತ್ರವನ್ನು ಕಾರವಾರಕ್ಕೆ ಕರೆತಂದಿದ್ದಾರೆ. ಸುಮಾರು 80 ರಿಂದ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾರ್ಯಾಚರಣೆಗಾಗಿ ಖರ್ಚು ಮಾಡಲಾಗ್ತದೆ. ಜುಲೈ 16ರಂದು ಸಂಭವಿಸಿದ ದುರ್ಘಟನೆಯಲ್ಲಿ 11 ಜನ ನಾಪತ್ತೆಯಾಗಿದ್ದರು. 8 ಜನರು ಮೃತದೇಹಗಳು ಪತ್ತೆಯಾಗಿದೆ. ಇನ್ನು 3 ಅಂದರೆ ಕೇರಳ ಮೂಲದ ಅರ್ಜುನ್ ಆಗಿರ್ಬೋದು, ಜಗನ್ನಾಥ್ ನಾಯ್ಕ್ ಶಿರೂರಿನ ಗಂಗೆಕೊಳ್ಳದ
ಮೃತರಾದ ಲೋಕೇಶ್ ಅವರ ಮೃತದೇಹಕ್ಕಾಗಿ ಆ ಪತ್ತೆ ಕಾರ್ಯವನ್ನು ಈಗಾಗಲೇ ಮಾಡಬೇಕಾಗಿರುವಂಥದ್ದು. ಈ ಒಂದು ಯಂತ್ರಗಳ ಮೂಲಕ ಅಂದರೆ ಬಾರ್ಜ್ ಮತ್ತು ಡ್ರೆಜ್ಜಿಂಗ್ ಯಂತ್ರಗಳ ಮೂಲಕ ಈ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ನೋಡ್ತಾ ಇರ್ಬೋದು ಈ ಯಂತ್ರದ ವಿಶೇಷತೆ ಅಂತ ಹೇಳಿದ್ರೆ ಈ ಗಂಗಾವಳಿ ನದಿಯಲ್ಲಿ ತುಂಬಿರುವಂಥ ಕಲ್ಲು ಮಣ್ಣುಗಳನ್ನು ಎತ್ತುವ ಒಂದು ಕೆಲಸ ಕೂಡ ಆಗಬೇಕಾಗಿರುವಂಥದ್ದು. ನೋಡ್ತಾ ಇರ್ಬೋದು ಇದರಲ್ಲಿ ಈ ಒಂದು ಡ್ರೆಜ್ಜಿಂಗ್ ಯಂತ್ರಗಳ ಮೇಲೆ ಕ್ರೇನ್ ಕೂಡ ಇರುವಂಥದ್ದು ನೋಡ್ತಾ ಇರ್ಬೋದು. ಮತ್ತು 2 ಉದ್ದನೆ ಕಾಲುಗಳು, ಇದಕ್ಕೆ ಸ್ಪಡ್ ಅಂತ ಹೇಳ್ತಾರೆ. ಈ ಒಂದು ಸ್ಪಡ್ಡನ್ನು ಅಳವಡಿಸುವ ಕೆಲಸಗಳು ಆಗಬೇಕು. ಗಂಗಾವಳಿ ನದಿಗೆ ಈ ಒಂದು ಯಂತ್ರಗಳನ್ನು ತೆಗೆದುಕೊಂಡು ಹೋದ ಮೇಲೆ ಅಲ್ಲಿ ಈ ಒಂದು ಸ್ಪಡ್ಡನ್ನು 2 ಉದ್ದವಾದ ಸ್ಪಡ್ಡನ್ನು ಇದ್ರಾಗೆ ಜೋಡಿಸಿ, ಅಂದರೆ ಈಗಾಗಲೇ ಕಾರವಾರ ಬಂದರಿನಿಂದ ಗಂಗಾವಳಿ ನದಿ ತಲುಪಬೇಕಂತೇಳಿ 2 ಸೇತುವೆಗಳನ್ನು ದಾಟಬೇಕು. ಬಹಳ ಪ್ರಮುಖವಾಗಿ ಕೊಂಕಣ ರೈಲ್ವೆಯ ಒಂದು ಸೇತುವೆ ಆಗಿರ್ಬೋದು. ಕಾರ್ಯಾಚರಣೆ ಬಳಿಕ ಏನೆಲ್ಲ ಬೆಳವಣಿಗೆಗಳ ಆಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರೋಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.